ಯಾವುದೋ ಜನ್ಮದ ಪುಣ್ಯ. ಆಮೇಲೆ ಮೋಕ್ಷಿತಾ ಮೇಡಮ್ ಈ ಸಿನಿಮಾಗೆ ನಮಗೆ ಜಾಯ್ನ್ ಆಗಿರೋದು ಲೈಕ್ ಯುನೋ ಅದೊಂಥರ ಬ್ಲೆಸ್ಸಿಂಗ್. ಅವರು ಸೀರಿಯಲಲ್ಲಿ ದೊಡ್ಡ ಸ್ಟಾರು ಬಂದು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ನಿಜ ನಂಗೆ ತುಂಬ ಖುಷಿ ಆಗುತ್ತೆ ಅವ್ರು ನಮ್ಮ ಸಿನಿಮಾ ಸೇರ್ಕೊಂಡಿರೋದಕ್ಕೆ. ಆಮೇಲೆ ರಿಯಾ ಆಲ್ಸೋ ಶಿ ಹಸ್ ಶೋನ್ ಟು ಮಚ್ ಇಂಟ್ರೆಸ್ಟ್ in our movie and she has heard the story and liked the movie and she has been a part of it and I appreciate that really. Thank you. And ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ DOP ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ತುಂಬ ರೆಕ್ಕೀಲ್ ಆಗಲಿ ಲೈಕ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ಎವ್ರಿ ಆಸ್ಪೆಕ್ಟ್ ಇಸ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಆ್ಯಂಡ್ ನಮ್ಮ ಫೈಟ್ ಮಾಸ್ಟರ್ಸ್ ಬಂದಿದ್ದಾರೆ, ಡ್ರ್ಯಾಗನ್ ಮಾಸ್ಟ್ರು ಮತ್ತು ಸುಬ್ರಹ್ಮಣ್ಯ ಮಾಸ್ಟ್ರು. ಅವರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. And we have very big lineup of singers, Sanchit sir and Rajat sir, and we have Sid Sriram, and we have Ninada Nayak, and we have others too. I mean like yeah, the list goes on. ಈ 2 ಸಾಂಗ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಬಿಡೋ ಸಾಂಗ್ ಇನ್ನೂ ಚೆನ್ನಾಗಿದೆ. ಅದಕ್ಕಿಂತ ನಮ್ಮ ಟ್ರೈಲರ್ ತುಂಬ ಬೊಂಬಾಟಾಗಿದೆ. ಎಲ್ಲದಕ್ಕಿಂತ ನಮ್ಮ ಸಿನಿಮಾ ಇನ್ನೂ ಅದ್ಭುತವಾಗಿದೆ. ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್. ನಿಜವಾಗ್ಲೂ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಐ ಕ್ಯಾನ್ ಬೆಟ್ ಎನಿಥಿಂಗ್ ಆನ್ ದಿಸ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಇದು ನಾನು ಸುಮ್ಮನೆ ಏನೋ ಹೇಳ್ತಿಲ್ಲ, ಬಟ್ ಎಲ್ಲರೂ ಹೇಳ್ತಾರೆ, ನಾನು ಹೇಳಿದ್ರು ಹೆಂಗೆ ನಿಮ್ಗೆ ನಂಬಿಸೋದಂತ ಗೊತ್ತಾಗ್ತಿಲ್ಲ. ಯು ಸಿ ಆರ್ ಪೋಸ್ಟರ್ಸ್. ನಮ್ಮ ಪೋಸ್ಟರ್ಸು ಅಷ್ಟೇ. ವಿನ್ಸಿ ರಾಜ್ ಅಂತ ಅವರು ತಮಿಳಲ್ಲಿ 3 ಫಿಲಮಿಂಗ್ ಮಾಡಿದ್ದಾರೆ, ದರ್ಬಾರು, ಕಾಲ ಮತ್ತು ಕಬಾಲಿ ಎಲ್ಲ ರಜನಿಕಾಂತ್ ಫಿಲಮ್ ಮಾಡಿದ್ದಾರೆ. ಆಮೇಲೆ ಸರಿಪೋದ ಶನಿವಾರಂ ಅಂತ ನಾನೇ ಮಾಡಿ ಅವ್ರ ಬಜೆಟ್ ಕೇಳಿಬಿಟ್ರೆ ನಾವೆಲ್ಲ ಅವ್ರ ಹತ್ರನೂ ಹೋಗೋಕ್ಕಾಗಲ್ಲ. ಬಟ್ ಅವ್ರಿಗೆ ನಮ್ಮ ಸ್ಟೋರಿ ಹೇಳಿ ಒಪ್ಪಿಸಿ ಕರ್ಕೊಂಬಂದು ಇಲ್ಲಿ ಈ ಥರ ಈ ಕಲರ್ಸು ಈ ಔಟ್ಪುಟ್ ಕೊಟ್ಟಿರೋದು ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವೇ ಹಿ ಆಕ್ಸೆಪ್ಟೆಡ್ ಆ್ಯಂಡ್ ಫಾರ್ ದ ರೆಮ್ಯುನರೇಷನ್ ಈಸ್ ಟೇಕನ್ ಫಾರ್ ಆ ಮೂವಿ ಇಸ್ ಲೈಕ್ ಐ ಡೋಂಟ್ ನೋ, ಮೇ ಬಿ ಸ್ಟೋರಿ ಹ್ಯಾಸ್ ಯುನೋ ಟೇಕನ್ ಅ ಲೀಡ್ ಹಿಯರ್ ಆ್ಯಂಡ್ ಹಿ ಹ್ಯಾಸ್ ಆಕ್ಸೆಪ್ಟೆಡ್ ಅವರ್ ಮೂವಿ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಹಾಗೆ ಒಂದು ಸ್ವಲ್ಪ ನಿಮ್ಗೆ ಇಲ್ಲಿ ತೊಂದರೆ ಆಯಿತು ಅಂತ ಕೇಳ್ಪಟ್ವಿ, ಅದಕ್ಕೆ ಸಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಜಿಟಲ್ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಅಂದರೆ ಈ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾದಲ್ಲಿ ನನ್ನ ಪಾತ್ರ ನೀವೆಲ್ಲರೂ ನೋಡಿರ್ತೀರ. ಇಲ್ಲಿ ಹಾಡು ನೋಡಿದಾಗ ಗೊತ್ತಾಗಿರುತ್ತೆ ನಿಮಗೆ ನನ್ನ ಪಾತ್ರ ಯಾವ ಥರ ಇರ್ಬೋದು ಅಂತ. ಒಂದು ಇನ್ನೋಸೆನ್ಸ್ ಜೊತೆಗೆ ಒಂದು ಪ್ರೌಢತೆ ಇದೆ. ಸೊ ಈ ಪಾತ್ರ ರುಕ್ಮಿಣಿಯಿಂದ ಶುರುವಾಗುವಂತಹ ಪಾತ್ರ. ಇದು ರುಕ್ಮಿಣಿಯಿಂದ ಶುರುವಾಗಿ ರಾಧನ್ ಹತ್ರ ಬರುತ್ತೆ, ಮತ್ತೆ ರಾಧನ್ ಹತ್ರ ಬಂದ್ರೆ ಮತ್ತೆ ಪುನಃ ವಾಪಸ್ ಎಲ್ಲಿಗೆ ಹೋಗುತ್ತೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಅದನ್ನ ನಾನು ರಿವೀಲ್ ಮಾಡಲ್ಲ, ಆಮೇಲೆ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಅಷ್ಟೇ. ಈ ಪಾತ್ರ ತುಂಬ ಅದ್ಭುತವಾಗಿದೆ. ಯಾಕೆ ಅಂತಂದರೆ ನಾನು ರಿಯಲ್ ಲೈಫಲ್ಲಿ ಎಷ್ಟು ಫನ್ ಆಗಿರ್ತೀನೋ ಅದೇ ಥರನೇ ಇದೆ ಈ ಪಾತ್ರ. ಸೊ ಹಾಗಾಗಿ ನನಗೆ ಈ ಪಾತ್ರ ನಿರ್ವಹಿಸೋದಕ್ಕೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಗೆ ಮೊದಲನೇ ಸಲ ಈ ಕತೆ ಕೇಳಿದಾಗಲೂ ಅಷ್ಟೇ ಎಕ್ಸೈಟ್ ಆಯಿತು. ಯಾಕೆಂದರೆ ತುಂಬ ಮನಸ್ಸಿಗೆ ಹತ್ತಿರ ಆಗುವಂತಹ ಪಾತ್ರ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸಿನಿಮಾ ನೋಡ್ತು ಅಂತಂದರೆ ನಿಮಗೂ ಕೂಡ ಇದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಈ ಒಂದು ಕತೆ ಮೂಡ್ ಬಂದಿದೆ. ಸೊ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಇಂಥ ಒಂದು ಪಾತ್ರಕ್ಕೆ ಇವರೇ ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ ಹೇಳಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾವು ಕುಂಭಕೋಣಂಗೆ ಶೂಟಿಂಗ್ ಹೋದಾಗ್ಲೂ ಅಷ್ಟೇ, ಬೀಯಿಂಗ್ ಅ ಪ್ರೊಡ್ಯೂಸರ್ ಸುಮ್ಮನೆ ಅಂದರೆ ನಾನು ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋ ಥರ ಇರಲಿಲ್ಲ ಅವರು. ಅದು ಬಿಟ್ಟು ಏನೇನು ಜೊತೆಗೆ ಟೀಮ್ ಜೊತೆ ನಿಂತ್ಕೊಂಡು ಎಷ್ಟೆಲ್ಲ ನಿಭಾಯಿಸ್ಬೋದು ಅಷ್ಟು ನಿಭಾಯಿಸ್ತಿದ್ರು. ಪಾಪ ನಾನು ಸುಮ್ಮನೆ ಹೇಳಬಾರ್ದು, ಬೆಳಿಗ್ಗೆ ನನ್ನ ಕರ್ಕೊಂಡು ಅಂದರೆ 5 ಗಂಟೆಗೆ ರೂಮಿಂದ ಹೊರಡಬೇಕಾಗಿತ್ತು. 5 ಗಂಟೆಗೆ ಹೊರಡಬೇಕು ಅಂದಾಗ ಇವ್ರು ನನ್ನ ಕರ್ಕೊಂಬಂದು ಸೆಟ್ಟಿಗೆ ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ. ನನ್ನ ಪ್ರೊಡ್ಯೂಸರ್ ನಾನು ದುಡ್ಡು ಹಾಕ್ತಿದ್ದೀನಿ ಈ ಥರ ಯಾಕೆ ಇರಬೇಕು ಅನ್ನೋ ಥರ ಮೈಂಡ್ ಸೆಟ್ಟೇ ನಾನು ನೋಡಲಿಲ್ಲ. ಅಷ್ಟು ಡೌನ್ ಟು ಅರ್ತ್ ಮನುಷ್ಯ. ಸೊ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾಗೆ ಏನು ಬೇಕೋ ಎಲ್ಲದನ್ನೂ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ಮೊದಲನೇ ಸತಿ ಕತೆ ಹೇಳೋದಕ್ಕೆ ಅಂತ ಬಂದಾಗ 2 ಪಾತ್ರ ಇದೆ, ಇದು 2ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿ ಅಂತಂದ್ರು. ನನಗಿಷ್ಟ, ಅವ್ರು ಅನ್ಕೊಂಡಿದ್ದು ನನಗೆ ರಾಧಾ ಪಾತ್ರ ಕೊಡಬೇಕು ಅಂತಾನೆ. ಬಟ್ ಅವ್ರು ಅನ್ಕೊಂಡಿದ್ದು ನಾನು 2ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅವ್ರು ನೋಡೋಣ ಅನ್ನೋ ಥರ ಅನ್ಕೊಂಡಿದ್ರು. ಬಟ್ ಇಲ್ಲ, ನಾನು ಒಪ್ಕೊಂಡಿದ್ದು ರಾಧಾ ಪಾತ್ರನೇ. ಹಾಗಂತ ಹೇಳಿ ರುಕ್ಮಿಣಿ ಪಾತ್ರಕ್ಕೆ ವೆಯ್ಟೇಜ್ ಇಲ್ಲ ಅಂತಲ್ಲ. ರುಕ್ಮಿಣಿ ಪಾತ್ರಕ್ಕಿಂತ ರಾಧಾ ಪಾತ್ರ ನಾನು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನನಗನ್ಸಿದ್ದಷ್ಟೇ. ಬಟ್ ರುಕ್ಮಿಣಿ ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಇದೆ. ಹೇಳ್ದಾಗೆ ನಾನು ರುಕ್ಮಿಣಿ ಇಲ್ಲ ಅಂತಂದರೆ ರಾಧಾ ಬರೋದಕ್ಕೆ ಸಾಧ್ಯನೇ ಇಲ್ಲ.
ಆ್ಯಂಡ್ ನಾವು ಶೂಟ್ ಮಾಡ್ಬೇಕಾದ್ರೂ ನಮಗೆ ಒಂದು ಫ್ರೀಡಮ್ ಕೊಟ್ಟಿದ್ರು. ನಿಮಗೆ ಅಂದರೆ ಎಲ್ಲೂ ನಮ್ಮನ್ನು ಕಟ್ಟಾಕಿಲ್ಲ ಆ್ಯಕ್ಟ್ ಮಾಡುವಾಗ. ನಿಮಗೆ ಹೇಗಾಗುತ್ತೋ ಹಾಗೆ ಮಾಡಿ ಮ್ಯಾಮ್, ಅಕಸ್ಮಾತ್ ನಮ್ಗೆ ಏನಾದ್ರು ಒಂಚೂರು ತಪ್ಪಂತ ಅನ್ನಿಸ್ತು ಅಂದರೆ ನಾವು ಹೇಳ್ತೀವಿ ಅಂತ ಹೇಳಿ ನಂಗೆ ತುಂಬ ಫ್ರೀಡಮ್ ಕೊಟ್ಟು ಈ ಒಂದು ಪಾತ್ರನ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಾಣ್ ಸರ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಭರತ್ ಅವರು, ಅವ್ರನ್ನ ಹೀರೋ ಅಂತ ನಾವು ಹೇಳೋಕ್ಕೆ ಆಗಲ್ಲ, ಆಲ್ರೌಂಡರ್ ಅವರು. ಬರೀ ಹೀರೋ ಆಗಿ ಮಾತ್ರ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ನನಗೆ ಕತೆ ಹೇಳೋಕ್ಕೂ ನಮ್ಮ ಮನೆಗೆ ಬರ್ತಾರೆ, ಸೆಟ್ಟಲ್ಲಿ ಏನಾದ್ರು ವಿಷಯಗಳಿದ್ರೂ ನನ್ನ ಹತ್ರ ಹೇಳ್ತಾರೆ. ಆ್ಯಂಡ್ ಈಗ ಅಂದರೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅಲ್ಲೂ ಹೋಗಿ ಕುತ್ಕೋತಾರೆ, ಡಬ್ಬಿಂಗ್ ಮಾಡಿಸ್ಬೇಕಾರೆ ಬಂದು ಎಲ್ಲದನ್ನು ನನ್ನ ಕೆಲಸ ಅಂದ್ಕೊಂಡು ಅವ್ರು ಮಾಡಿದ್ದಾರೆ. ನನಗೆ ಈ ಸಿನಿಮಾಲಿ ಬರೀ ಹೀರೋ ಅಂತ ಅನಿಸಿಲ್ಲ, ಹೀ ಈಸ್ ಆಲ್ರೌಂಡರ್. ಆ್ಯಂಡ್ ಅವ್ರಿಗೆ ಈ ಸಿನಿಮಾ ಮೇಲಿರೋ ಪ್ಯಾಷನ್, ಅವರ ಇಂಟ್ರೆಸ್ಟ್, ನಿಜವಾಗ್ಲೂ ಅದನ್ನು ನೋಡಿ ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ನಮ್ಮ ಕಲಾವಿದ್ರದ್ದು ಕೆಲಸ ಏನಿರುತ್ತೆ, ನಾವು ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಹೋಗ್ತೀವಿ. ಬಟ್ ಅವ್ರು ಅಷ್ಟು ಮಾತ್ರ ಮಾಡಿಲ್ಲ ಈ ಸಿನಿಮಾಗೆ. ಪ್ರತಿಯೊಂದು ಭಾಗದಲ್ಲೂ ಕೂಡ, ವಿಭಾಗದಲ್ಲೂ ವರ್ಕ್ ಮಾಡಿದ್ದಾರೆ ಅವರು. ಸೊ ಇಂಥ ಒಂದು ಡೆಡಿಕೇಟೆಡ್ ಪರ್ಸನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಸ್ಟಾರ್. ಆ್ಯಂಡ್ ಇವ್ರ ಜೊತೆ, ರಿಯಾ ಸಚ್ದೇವ್ ಅವ್ರ ಜೊತೆ ನಾನು ಮಾಡೇ ಇಲ್ಲ. ನಾವಿಬ್ಬರು ಒಟ್ಟಿಗೆ ನಾವು ಆ್ಯಕ್ಟ್ ಮಾಡೋಕ್ಕೆ ಆಗಿಲ್ಲ. ಬಟ್ ನಾವು ಯಾವಾಗ ಸಿಕ್ಕಿದ್ರೂ ಚೆನ್ನಾಗಿ ಮಾತಾಡ್ಸಿದ್ದಾರೆ, ಚೆನ್ನಾಗಿ ಮಾತಾಡಿದ್ದೀವಿ. ಅಷ್ಟು ಬಿಟ್ಟರೆ ಇಬ್ಬರು ನಾವು ಸ್ಕ್ರೀನ್ನ ಶೇರ್ ಮಾಡೇ ಇಲ್ಲ ಒಟ್ಟಿಗೆ. ಗೊತ್ತಿಲ್ಲ ಇನ್ ಫ್ಯೂಚರ್ ಹೇಗಾಗುತ್ತೋ ಏನೋ. ಬಟ್ ಈಗ ಸಾಂಗ್ನ ನೋಡಿದಾಗ ಅನಿಸಿದ್ದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಪಾಪ ನಮ್ಮ ಭಾಷೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲದೆ ಇದ್ರೂ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಅವ್ರು ರಿಯಾಕ್ಟ್ ಮಾಡಬೇಕು, ಹೇಗೆ ಅದಕ್ಕೆ ಯಾವ್ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು, ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಸ್ಕ್ರೀನ್ ಮೇಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ತುಂಬ ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಹಾಡುಗಳನ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದರಲ್ಲೂ ನನ್ನ ಹಾಡು ಅಂದರೆ ನನ್ನ ಮತ್ತು ಭರತ್ ಅವ್ರದ್ದು ಒಂದು ಹಾಡನ್ನ ಕೆ ಕಲ್ಯಾಣ್ ಸರ್ ಬರೆದಿದ್ದಾರೆ. ತುಂಬ ಖುಷಿ ಆಯಿತು ಆ ಸಾಂಗ್ ಕೇಳಿ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ, ಅಂದರೆ ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ. ಅಂಥವ್ರು ನಮ್ಮ ಸಿನಿಮಾಗೆ ಹಾಡು ಬರೆದಿದ್ದಾರೆ ಅಂತ ಅಂದಾಗ ಅದರಷ್ಟು ಹೆಮ್ಮೆ ಪಡುವಂತಹ ವಿಷಯ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸೊ ಅದು ಪಾಸಿಬಲ್ ಆಗಿದ್ದು ನಮ್ಮ ಪ್ರೊಡ್ಯೂಸರಿಂದ. ಬಿಕಾಸ್ ಅಂದರೆ ಏನು ಬೇಕೋ ಅದೆಲ್ಲ ಕೊಟ್ಟು ಅವರು ಎಲ್ಲರನ್ನೂ ಕರೆಸಿದ್ದಾರೆ. ಸೊ ಹಾಗಾಗಿ ಅವರಿಂದ ಇದೆಲ್ಲ ಸಾಧ್ಯ ಆಗಿರೋದು. ಆ್ಯಂಡ್ ನೆಕ್ಸ್ಟ್ ಲಹರಿ ಆಡಿಯೋ ಕಂಪ್ನಿಗೆ ನಮ್ಮ ಒಂದು ಹಾಡು, ಅಂದರೆ ನಮ್ಮ ಹಾಡುಗಳನ್ನ ಕರೆಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಲಹರಿ ವೇಲು ಸರ್, ನಮ್ಮ ಹಾಡುಗಳನ್ನ ಇಷ್ಟಪಟ್ಟು ಆ್ಯಂಡ್ ನಮ್ಮ ಯಂಗ್ ಟೀಮ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಫಸ್ಟ್ ಸ್ಟೆಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಹಾಡುಗಳನ್ನ ಲಹರಿ ಕಂಪ್ನಿಯವರು ತಗೊಂಡಿರೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ. ಇದೊಂದು ಫಸ್ಟ್ ಸ್ಟೆಪ್. ಸೊ ಇದರಿಂದ ಒಂದು ಏನು ನಮಗೆ ಖಚಿತ ಆಯಿತು ಅಂತಂದರೆ, ಗ್ಯಾರಂಟಿ ನಮ್ಮ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅಂತ. ಯಾಕೆಂದರೆ ನಾವು ಸಿನಿಮಾ ಮಾಡೋದು ಒಂದು ನಮ್ಮ ಮನಸ್ತೃಪ್ತಿಗೆ, ಇನ್ನೊಂದು ನಮ್ಮ ಆಡಿಯನ್ಸ್ಗೆ ನಮ್ಮಿಂದ ಏನಾದರೂ ಕೊಡಲೇಬೇಕು ಅಂತ. Story is really very beautiful. I remember when I had the narration for the first time, Pran sir gave me the narration, and I was so amazed and surprised that it's such a beautiful love story, such modern day story with a lot of layers in it and so much depth in it. And the entire team has worked really hard to make the script into a perfect execution, and I want to thank the entire team to put the entire of the efforts of that into this. And yeah, thank you all of you to being here and giving us so much love. Thank you. I hope you like this movie. Please watch it. Thank you. ಲಾಸ್ಟ್ ಒಂದು ಕನ್ನಡ ಲೈನ್ ಬಿಡಿ, ಯಾವಾಗಲೇ ಹೇಳಿದ್ರಲ್ಲ ಆ ಥರ ಕನ್ನಡ ಲೈನ್ ಯು ಸೆಡ್ ನೋ ಲಾಸ್ಟ್ ಟೈಮ್. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಥ್ಯಾಂಕ್ ಯು. ಮೈ ಫೇವ್ರೆಟ್ co-star ಭರತ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಸಿನಿಮಾದಲ್ಲಿ ಮೂಡ್ ಬಂದಿರೋ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಕುಂಭಕೋಣಂನ ಎಷ್ಟು ಅತ್ಯದ್ಭುತವಾಗಿ ತೋರಿಸಿದ್ದಾರೆ ಅಂತ. ಥ್ಯಾಂಕ್ ಯು ಸುನಿಲ್ ಸರ್. ಈಗಾಗಲೇ ಸ್ವಲ್ಪ ಹೇಳಿದ್ದೀನಿ, ಇನ್ನು ಹೆಚ್ಚು ಇದು ಹೊಸ ಥರ ಇದು ಹೊಸ ಟೇಕ್ ಸರ್. ಓಕೆ, ಸೊ ಸಿನಿಮಾನ ನಾನು ಮತ್ತೆ ಭರತ್ ಉಮೇಶ್ 3 ಜನ ಶುರು ಮಾಡಿದ್ವಿ. ಭರತ್ ಸಣ್ಣದಾಗಿ ಹೇಳಿದ ಒಂದು ಎಳೆನ ಇಟ್ಕೊಂಡು ರುಕ್ಮಿಣಿ ರಾಧಾಕೃಷ್ಣ ಅನ್ನೋ ಒಂದು ಕಥೆಯನ್ನ ನಾವು ಮಾಡಿದ್ವಿ. ಅದ್ರ ಪ್ರಕಾರ ಕತೆ ಕೇಳಿದ ಹಾಗೆ ಕತೆ
ತಂತಾನೆ ಏನೇನು ಮಾಡಬೇಕು ಅಂತ ಕೇಳ್ಕೊಳ್ತಾ ಹೋಯ್ತು. ಅದಾಗೆ ಅದು ಕೇಳ್ಕೊಳ್ತಾ ಹೋಗಿದ್ದು ನಾವೇ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ಹೀಗೆ ಮಾಡಬೇಕು, ಇದು ಹಾಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಲ್ಲ. ಅಂದರೆ ನಾವೀಗ ಕುಂಭಕೋಣಲ್ಲಿ ಶೂಟ್ ಮಾಡಿದ್ದು ಕೂಡ ಅದಾಗಿ ಕರೆಸ್ಕೊಂಡಿದ್ದು ಅಂತ ನಾನು ಅಂದ್ಕೊಳ್ತಾ ಇರೋದು. ಯಾಕಂದರೆ ನಾವು ಇಲ್ಲೇ ಒಂದಷ್ಟು ಬೆಂಗಳೂರಿನಲ್ಲೇ ಇಲ್ಲೇ ಮಾಡೋಣ, ನಿರ್ಮಾಪಕರಿಗೆ ತುಂಬ ಹೊರೆಯಾಗೋದು ಬೇಡ ಅಂತ ನಾನು ಅಂದ್ಕೊಂಡಾಗ ಇಲ್ಲೇ ಒಂದಷ್ಟು ಲೊಕೇಶನ್ ಕೂಡ ನೋಡಿದ್ವಿ. ಸಡನ್ನಾಗಿ ಒಂದಿನ ಉಮೇಶ್ ಸರ್ ಬಂದು, ಇಲ್ಲ ನಾವು ಕತೆ ಕೇಳ್ತಾ ಇದೆ ಇದು, ನೀವು ಯಾಕೆ ಅದನ್ನು ತಿರಸ್ಕರಿಸ್ತಾ ಇದ್ದೀರಾ, ಬನ್ನಿ ನಾವು ಕತೆ ಕೇಳಿದಾಗೆ ಕತೆನಲ್ಲಿ ನೀವು ಯಾವ ಊರು ಅಂತ ಬರ್ದಿದ್ರೋ ಅದೇ ಊರಲ್ಲಿ ಹೋಗಿ ಶೂಟ್ ಮಾಡೋಣ ಅಂತ ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು, ಅದಕ್ಕೆ ನಮ್ಮ ನಾಯಕ ಕೂಡ ಇನ್ನಷ್ಟು ಉತ್ಸಾಹ ತುಂಬಿ ನಾವು ಇಡೀ ತಂಡನೇ ಹೋಗಿ ಅಲ್ಲಿ ಕೆಲಸ ಮಾಡೋ ಹಾಗಾಯಿತು. ಅಂದರೆ ನಾವು ಪ್ರತಿ ಕ್ಷಣ ಪ್ರತಿ ದಿನ ಈ ಸಿನಿಮಾದ ಒಂದೊಂದು ನಾಯಕನ ಕತೆ, ನಾಯಕನ ಜೀವನದ ಕತೆ, ನಾಯಕನ ಜೀವನದಲ್ಲಿ ಬರುವಂಥ ವಿಭಿನ್ನ ಒಂದು ಘಟನೆಗಳು ಇದ್ರ ಸುತ್ತ ನಡೆಯುತ್ತೆ. ಇದು ಲವ್ ಸ್ಟೋರಿ ಒಂದು ವಿಭಿನ್ನ ಅಂತ ನಾನು ಈ ಹಂತದಲ್ಲಿ ಎಷ್ಟನ್ನು ಮಾತ್ರ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ನಿರ್ದೇಶಕರೇ. ಆಲ್ ದಿ ವೆರಿ ಬೆಸ್ಟ್ ಟು ಯು ಟು. ನಮ್ಮ ನಿರ್ಮಾಪಕರು ಉಮೇಶ್ ಸರ್ ಏನು ಹೇಳ್ತೀರಿ ತಮ್ಮ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ಡಿಜಿಟಲ್ ಮೀಡಿಯಾ ಸರ್. ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಆಗಲ್ಲ ಅಂತ ಸಾಲ್ ಗಿವ್ ಲೈಕ್ ಪ್ರಾಮಿಸ್ ಮಾಡ್ತೀನಿ ಸರ್. ಓಕೆ ಓಕೆ ಪಾಪರಾಜಿ ಅಂತ ಹೇಳಂಗಿಲ್ಲ, ನಾವು ಡಿಜಿಟಲ್ ಅವ್ರು ಇದೀವಿ, ದಯವಿಟ್ಟು ಒಂದು ನಿಮಿಷ. ನಾವು ಡಿಜಿಟಲ್ ಅವ್ರು ಇದೀವಿ. ಸೊ ಸಾರಿ ಮೀಡಿಯಾ. ಓಕೆ ಮಂಜು ನಮ್ಮನ್ನೆಲ್ಲ ಪಾಪರಾಜಿ ಅಂತ ಓಕೆ ಮಾಡೋದು ಬೇಡ, ನಾವು ಡಿಜಿಟಲ್ ಅವ್ರು ಇದೀವಿ. ಓಕೆ, ಪ್ರೆಸ್ ಮೀಟ್ ಬೇಡ ಸರಿ. ಹೇಳಿ ವರ್ಡ್ ಸರಿ ಇಲ್ಲ, ಅವ್ರು ಹೇಳ್ತಾರೆ, ನಿಮ್ಗೆ ಹೇಳ್ತಾ ಇಲ್ಲ, ನಾವು ನಿಮ್ಗೆ ಹೇಳ್ತಾ ಇಲ್ಲ. ಸದಾನಂದ್ ಸರ್, ಇನ್ನೊಂದು ಟೈಮ್ ಕನ್ಸ್ಟೆಂಟ್ ಇದೆ ಪ್ಲೀಸ್. ಎಲ್ಲರಿಗೂ ಟೈಮ್ ಆಗ್ತಿದೆ, ಇಲ್ಲಿ ನೋಡ್ತಾ ಇದ್ದೀನಿ ಟೈಮ್ ಆಗ್ತಿದೆ ಅಂತ ಹೇಳ್ತವ್ರೆ. ಪ್ಲೀಸ್ ಮುಗಿಸ್ಬೇಡ ನಮ್ಮ ಮೀಡಿಯಾ, ಓಕೆನಾ? ಸೊ ರುಕ್ಮಿಣಿ ರಾಧಾಕೃಷ್ಣ ಅಂತ. ಸೊ ಡೇ ಒನ್ನಿಂದ ನಾವು ಆಲ್ಮೋಸ್ಟ್ ಎಲ್ಲದ್ರಾಗ ಇನ್ವಾಲ್ವ್ ಆಗಿದ್ದೆ, ಕಥೆಯಲ್ಲಾಗಲಿ ಮ್ಯೂಸಿಕಲ್ಲಾಗಲಿ ಟೆಕ್ನಿಕಲ್ ಆಗಿ. ಸೊ ನಾನು ಮೇಯ್ನಾಗಿ ಮಾತಾಡಬೇಕು ಅಂದರೆ ಲೈಕ್ ಫ್ರೇಮ್ಸ್, ನಮ್ಮ DOP ಲೈಕ್ ಸುನಿಲ್ ಸರ್ ಅಂತವರು. ಲೈಕ್ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ಐ ಲೈಕ್ ದಿಸ್ ವರ್ಕ್. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಸರ್, ಲೈಕ್ ಅವರಂತೂ ಲೈಕ್ 24/7 ಅಂತೂ ನನ್ನ ಕಾಲ್ ಯಾವಾಗ ಮಾಡಿದ್ರೆ ಎತ್ತಾರೆ. ನನಗೆ ಈ ಟೂನ್ ಇಷ್ಟ ಆಗಿಲ್ಲ ಅಂತ ಆದ್ಮೇಲೆ 2 ಮೇಲೆ ಇನ್ನೊಂದು 4 ಸಲ ವರ್ಕ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಭರತ್ ಸರ್, ಲೈಕ್ ಈ ಥರ ಈ ಸಿನಿಮಾ ಹೀರೋ ಅಂತ ನಾನು ಹೇಳಲ್ಲ, ಈಸ್ ಲೈಕ್ ಕ್ಲೋಸ್ ಟು ಮೈ ಲೈಕ್ ಓನ್ ಬ್ರದರ್. ಸೊ ಡೇ ಒನ್ನಿಂದ ಕೂತ್ಕೊಂಡು ಸರ್ ಈ ಥರ ಮಾಡೋಣ, ಆ ಥರ ಮಾಡೋಣ, ಸೊ ಕನ್ನಡ ಸಿನಿಮಾಗೆ ಈ ಥರ ವಿಜುವಲ್ಸ್ ಬೇಕು, ಹಿಂಗೆ ಬೇಕು, ಏನು ಮಾಡೋಣ. ಸೊ ವಿ ಯೂಸ್ ಟು ಡಿಸ್ಕಸ್ ಎವ್ರಿಥಿಂಗ್. ಸೊ ಅದರ ಥ್ಯಾಂಕ್ ಯು ಭರತ್ ಸರ್. ಮತ್ತು ಮೋಕ್ಷಿತಾ ಮ್ಯಾಮ್, ಅವ್ರು ನಾನು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಶಿ ಇಸ್ ವೆರಿ ಗಾರ್ಜಿಯಸ್ ಆನ್ ಫ್ರೇಮ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಲ್ಮೋಸ್ಟ್ ಇನ್ ಕುಂಭಕೋಣಮಲ್ಲಿ. ಲೈಕ್ ಅವರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ರಿಯಾ ಸಚ್ಚಿದೇವ್, ಅವ್ರು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ಮತ್ತು ಕನ್ನಡ ಕಲಿತು ಲೈಕ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಅವರು 45 ಡೇಸ್ ಶೂಟ್ ಮಾಡಿದ್ದೀರಿ ಕುಂಭಕೋಣಮಲ್ಲಿ, ಒಂದು 12 ಡೇಸ್, ಇಲ್ಲೊಂದು 25 ಡೇಸ್ ಶೂಟ್ ಮಾಡಿದ್ದೀರಿ ಅಲ್ಲ ಫ್ರೆಂಡ್? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಕನ್ನಡ ಫಿಲ್ಮ್ಸ್. ಐ ಮೀನ್ ಲೈಕ್ ನಾಟ್ಯ ಆಗಿರ್ಬೋದು, ಇವರೆಲ್ಲ ಚಿಕ್ಕ ಪಾತ್ರ ಮಾಡಿದ್ರು ಡೇ ಒನ್ನಿಂದ ನಂದು ಇದು ಸಿನಿಮಾ ಅಂತ ನಿಂತ್ಕೊಂಡು ಅವರೆಲ್ಲ ಪ್ರಮೋಷನ್ ಆಗಲಿ ಎಲ್ಲದಕ್ಕೂ ಭಾಗಿಯಾಗಿದ್ದಾರೆ. ಪ್ಲೀಸ್ ಎವ್ರಿ ಒನ್. ಆ್ಯಂಡ್ ಇವನ್ ಸಂದೀಪ್ ಮಲಾನಿ ಸರ್ ಆಗಿರ್ಬೋದು, ನಮ್ಮ ಅಶೋಕ್ ಹೆಗ್ಡೆ ಅಪ್ಪಾಜಿ ಅವರಾಗಿರ್ಬೋದು, ಅವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿರೋದು ನಮ್ಗೆ ತುಂಬ ಬಲ ಇದೆ ಸರ್. ರಿಯಲಿ ನಿಮಗೆಲ್ಲ ನಾನು ಏನು ಹೇಳ್ಬೇಕು, ನಮ್ಮ ಸಿನಿಮಾನೇ ಆನ್ಸರ್ ಮಾಡುತ್ತೆ, ಇದು ತುಂಬ ಹಿಟ್ ಆಗುತ್ತೆ, ನಿಮಗೆಲ್ಲ ದೊಡ್ಡ ಹೆಸರು, ಇರೋ ಹೆಸರಿಗಿಂತ ದೊಡ್ಡ ಹೆಸರು ಬರುತ್ತೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ನಿರ್ಮಾಪಕರೇ, ಥ್ಯಾಂಕ್ ಯು.